ಆಮೇಲೆ ಜೂಮ್ ಮಾಡಿ ಸರ್ಕಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರು ಆಲ್ರೆಡಿ ಅವ್ರ ಕುರ್ಚಿ ಬಹುಶಃ ಕುರ್ಚಿ ಅಲ್ಲಾಡ್ತಾ ಇದೆ. ಅವರು 15ನೇ ತಾರೀಕಿಗೆ ನವೆಂಬರ್ 15ನೇ ತಾರೀಕಿಗೆ ದಿಲ್ಲಿಗೆ ತೆರಳುತ್ತಾ ಇದ್ದಾರೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಅವ್ರ ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಬಹುಶಃ 15ನೇ ತಾರೀಕಿಗೆ ಏನು ಅದು ಬಂದ ನಂತರ ಏನು ಕ್ರಾಂತಿ ಆಗುತ್ತೋ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಆಲ್ರೆಡಿ ಬಿಹಾರ್ ಚುನಾವಣೆಗಳು ಘೋಷಣೆ ಆಗಿರೋ ಕಾರಣ ಸಾಕಷ್ಟು ಮಂದಿ ಸಚಿವರ ಜೊತೆಲಿ ಕಲೆಕ್ಷನ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಕಲೆಕ್ಷನ್ಗಳು ಮಾಡೋದ್ರ ಮೂಲಕ ಬಿಹಾರ್ ಚುನಾವಣೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಮುಟ್ಟಿಸಬೇಕು ಅನ್ನೋ ಕಾರಣದಿಂದ ಆ ಕಲೆಕ್ಷನ್ ಅನ್ನು ಕೊಡಬೇಕು, ಅವ್ರ ಕುರ್ಚಿಯನ್ನು ಉಳಿಸ್ಕೋಬೇಕಂತೇಳಿ ಮುಖ್ಯಮಂತ್ರಿಗಳು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೈಕಮಾಂಡ್ ಹತ್ರ ಬಹಳಷ್ಟು ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಂದ್ರಿಗಿನ ಅವಧಿ ಅಂತೂ ಅದು 2 ವರ್ಷಗಳ ಕಾಲ ಮುಗಿದೋಗಿದೆ. ಇನ್ನು ನವೆಂಬರ್ ಬಂದ್ರೆ ಆಲ್ರೆಡಿ 2.5 ವರ್ಷಗಳ ಕಾಲ ಆಗಬಹುದು. ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರು ಎಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರದಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ತರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಿಗಿನ 2028 ತನಕ ಕೂಡ ನಾನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಆ ಮುಂದುವರಿಬೇಕು ಅಂದ್ರಿಗಿನ ಏನ್ ಮಾಡಬೇಕು ಅಂದ್ರಿಗಿನ ಕೇವಲ ಬಿಹಾರ್ ಚುನಾವಣೆಗಳು ಒಂದೇನ, ಮುಂದಿನ ದಿನಗಳಲ್ಲಿ ಸಾಕಷ್ಟು ತಮಿಳುನಾಡು ಚುನಾವಣೆಗಳಿದಾವ, ಕೇರಳ ಚುನಾವಣೆಗಳಿದಾವ, ಅದೇ ರೀತಿಯಲ್ಲಿ ಚಂಡೀಗಢ ಚುನಾವಣೆಗಳಿದಾವ. ಇವತ್ತು ಸಾಕಷ್ಟು ಚುನಾವಣೆಗಳಿರೋ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಶ್ವಾಸನೆಗಳನ್ನು, ಎಲ್ಲ ಚುನಾವಣೆಗಳಿಗೆ ಬೇಕಾದಂತ ಎಲ್ಲ ಆಶ್ವಾಸನೆಗಳು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಬಹುಶಃ ಇವೆಲ್ಲ ನೋಡಿದಂತ ಟೈಮಲ್ಲಿ ಬಿಹಾರ್ ಚುನಾವಣೆಗಳನ್ನ ಆದಿ ಹಿಡ್ಕೊಂಡು ಇನ್ನು ಸಾಕಷ್ಟು ಚುನಾವಣೆಗಳಲ್ಲಿ ಮುಂದೆ ನಡೀತಾ ಇದಾವೆ. ಎಲ್ಲ ಚುನಾವಣೆಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ATM ಆಗಿ ಇವತ್ತು ಆಗಿದೆ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಕಡೆ ದೇಶದಲ್ಲಿ ಬಹುಶಃ 2-3 ರಾಜ್ಯದಲ್ಲಿ ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲಿ ಸೋತು ಸುಣ್ಣ ಆಗಿದ್ದಾರೆ. ಆದ್ರೆ ಇವತ್ತು ATM ಆಗಿರುವಂತ ಕಾಂಗ್ರೆಸ್ಸಿನ ಸರ್ಕಾರ ಈ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ATM ಆಗಿ ಬಳಸಿಕೊಂಡು ಇಲ್ಲಿಂದ ವಸೂಲಾತಿಯನ್ನು ಮಾಡಿ ಮುಂದಿನ ಬರುವಂತ ಎಲ್ಲ ಚುನಾವಣೆಗಳಿಗೆ ಬಂಡವಾಳ ಹಾಕಬೇಕು, ನಾನು ಮುಖ್ಯಮಂತ್ರಿ ಸ್ಥಾನ 5 ವರ್ಷಗಳ ಕಾಲ ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಒಂದು ಪ್ರಾಮಾಣಿಕತೆ ಅನ್ನೋದಕ್ಕಿಂತ ಅವ್ರದ್ದು ಒಂದು 6ನೇ ಗ್ಯಾರಂಟಿ 5 ಗ್ಯಾರಂಟಿಗಳು ಕೊಟ್ಟು 6ನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ನಾನು ಮುಖ್ಯಮಂತ್ರಿಗಳಾಗಿ 5 ವರ್ಷಗಳ ಕಾಲ ಮುಂದುವರಿಬೇಕನ್ನೋದು ಕೂಡ ಅವ್ರ ಗ್ಯಾರಂಟಿ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಏನು ನವೆಂಬರ್ದಲ್ಲಿ ಇವತ್ತು ತಾವು ನೋಡಿದಂತ ಟೈಮಲ್ಲಿ ಸಾಕಷ್ಟು ಶಾಸಕರನ್ನ ಅಭಿಪ್ರಾಯವನ್ನು ಅವರು ತಿಳಿಸ್ಕೊಂಡು ಸಾಕಷ್ಟು ಬಹುಶಃ 20ನೇ ತಾರೀಕು ನವೆಂಬರ್ 24 ತಾರೀಕಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಬಂದಂತ ಟೈಮಲ್ಲಿ ಒಂದು ಏನ್ ಹೇಳ್ತಾ ಇದ್ದಾರೆ, ಅವರು ಬರ್ತಾ ಇರುವಂತ ಕಾರಣ ಏನಂದ್ರೆ ಕಾಂಗ್ರೆಸ್ ಪಾರ್ಟಿಯ ಆಫೀಸ್ ಕಚೇರಿ ಉದ್ಘಾಟನೆ ಮಾಡೋಕೆ ಬರ್ತಾ ಇದ್ದಾರೆ ಅಂತೇಳಿ ಅವರೊಂದು ಕಡೆ ನೋಡಿಸ್ತಾ ಇದಾರೆ. ಬಹುಶಃ ರಾಹುಲ್ ಗಾಂಧಿ ಬಂದಂತ ಟೈಮಲ್ಲಿ ಕೂಡ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಅವರು ಮಾತಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಮಾಡಬೇಕಾ, ಇಲ್ಲಿ ಯಾವ ರೀತಿ ಮುಂದುವರಿಸಬೇಕನ್ನಂತ ತೀರ್ಮಾನವನ್ನು ತಗೊಳ್ಳೋ ಸಲುವಾಗಿ ಬರ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ನವೆಂಬರ್ 15ನೇ ತಾರೀಕಿನ ನಂತರ ಒಂದು ದೊಡ್ಡ ಕ್ರಾಂತಿನಾಗಂತ ಕೆಲಸ ಕೂಡ ಆಗುತ್ತೆ.
ಅದಕ್ಕೋಸ್ಕರವಾಗಿ ಇವತ್ತು ಒಂದು ರೀತಿಯಲ್ಲಿ ನಾವು ನೋಡಿದಂತ ಟೈಮಲ್ಲಿ ಶಾಸಕರ ಅಭಿಪ್ರಾಯ ಒಂದು ಕಡೆ 50-50, ಒಂದು ಕಡೆ ಹೇಳ್ತಾ ಇದಾರ ಬಹಳಷ್ಟು ಮಂದಿ ಸಿದ್ದರಾಮಯ್ಯ ಮುಂದುವರಿಬೇಕಂತೇಳಿ, ಮುಂದೆ ಇನ್ನೊಬ್ಬ ಕೆಲವು ಮಂದಿ ಶಾಸಕರು ಏನ್ ಹೇಳ್ತಾ ಇದ್ದಾರೆ, ನಾವು ಸಿದ್ದರಾಮಯ್ಯರ ಅವಧಿ ಮುಗಿದೋಗಿದೆ, ಇನ್ನು ಮುಂದೆ ಪಾಳ್ಯ ಬಂದು ಬರಬೇಕಾಗಿರೋದು DK ಶಿವಕುಮಾರ್ ಅವರು ಪಾಳ್ಯ ಇರೋ ಕಾರಣ ಅವ್ರನ್ನ ಮುಖ್ಯಮಂತ್ರಿ ಆಗಿ ಮಾಡಬೇಕು ಅನ್ನೋಂಥದ್ದು ಕೂಡ ಕೆಲವು ಮಂದಿ ಅಭಿಪ್ರಾಯಗಳನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾರೆ. ಅದು ರಾಹುಲ್ ಗಾಂಧಿ ಅವರು ಬಂದು ಹೋದ ನಂತರ ಅಲ್ಲಿ ಸಚಿವ ಸಂಪುಟನ ಪುನರ್ರಚನೆ ಮಾಡ್ತಾರೋ, ಇಲ್ಲಿದ್ರಿಂದ ಮುಖ್ಯಮಂತ್ರಿಗಳ ಕೆಳಗಡೆ ಇರಿಸಿ ಹೊಸ ಮುಖ್ಯಮಂತ್ರಿಗಳ ಒಂದು ನಿರ್ಧಾರ ತಗೊಂತಾರೋ ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇವತ್ತು ಒಂದು ರೀತಿ ಒಂದು ಗುಂಪು ಆ ಕಡೆ, ಒಂದು ಗುಂಪು ಈ ಕಡೆ, ಅದು ಕಾಂಗ್ರೆಸ್ ಪಾರ್ಟಿ ಅನ್ನೋಂಥದ್ದು ಒಡೆದು ಮನೆ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸಾಕಷ್ಟು ಮಂದಿ ಸಚಿವ ಸಂಪುಟದಲ್ಲಿದ್ದಂತ 34 ಮಂದಿ ಸಚಿವರು, ಇವತ್ತು ನಾವು ಸಾಕಷ್ಟು ಮಂದಿ ಶಾಸಕರು ಇನ್ನ ಬಹಳಷ್ಟು ಮಂದಿ ಹೊಸಬರು ಮಂತ್ರಿಗಳಾಗಬೇಕನ್ನೋಂಥವ್ರು ಯಾವ ರೀತಿಯಲ್ಲಿ ಅವರು ಸಿದ್ಧತೆ ಮಾಡ್ಕೊಂಡಿದ್ದ ಸೂಟ್ ಕೇಸ್ ಹಿಡ್ಕೊಂಡು ರೆಡಿ ಆಗ್ಬಿಟ್ಟಾರ. ಸೂಟ್ ಕೇಸ್ಗಳು ಹಿಡ್ಕೊಂಡು ಯಾರ ಹಣ ಜಾಸ್ತಿ ಕೊಟ್ಟೆ ಅವ್ರಿಗೆ ಮಂತ್ರಿ ಅಂದ್ರೆ ಬಹಿರಂಗವಾಗಿ ಹರಾಜು ಹಾಕಿದಂತೆ, ಯಾರು ಸೂಟ್ ಕೇಸ್ಗಳು ಜಾಸ್ತಿ ಕೊಡ್ತಾರ ಅವ್ರಿಗೆ ಮಂತ್ರಿ ಕೊಡ್ಬೇಕು ಅನ್ನೋಂತ ನೋಡ್ತಾ ಇದೀವಿ. ಹಂಗಾಗಿ ಇವತ್ತು ಸರಿಯಾದಂತ ಸಮಯಕ್ಕೆ ಇವತ್ತು ನಾವು ನೋಡಿದಂತ ಟೈಮಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲವನ್ನು ನೋಡಿದಂತ ಟೈಮಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ರೀತಿ ಅಭಿವೃದ್ಧಿ ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ಚಿತ್ರದುರ್ಗ ಜಿಲ್ಲೆನ ಉದಾಹರಣೆಯಾಗಿ ತಗೋಣ. ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡಿದಂತ ಟೈಮಲ್ಲಿ ಇಲ್ಲಿದ್ದಂತ ಪರಿಸ್ಥಿತಿಯನ್ನು, ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳಾದವು, ಯಾವ ರೀತಿಯಲ್ಲಿ ಏನೇನು ಒಳ್ಳೆ ಕೆಲಸಗಳು ಮಾಡಿದ್ವಿ, ಯಾವ ರೀತಿಯಲ್ಲಿ ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ವಿ, ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ವಿ, ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ವಿ. ಇವೆಲ್ಲ ನೋಡಿದಂತ ಟೈಮಲ್ಲಿ ಈಗಿನ ಮಂತ್ರಿಗಳು ಯಾರು ಜಿಲ್ಲಾ ಮಂತ್ರಿಗಳು ಸುಧಾಕರ್, ಬಹುಶಃ ಸುಧಾಕರ್ ಅವರು ಯಾವ್ದನ್ನ ಒಂದು ಹೊಸ ಯೋಜನೆ ಮಾಡಿರೋಂತ ಉದಾಹರಣೆ ಯಾವುದಿಲ್ಲ. ಯಾವ್ದೋ ನಾವು ಮಾಡಿದಂತ ಯೋಜನೆಗಳು ಎಲ್ಲ ಕೂಡ ಮುಂದುವರಿಸಂತ ಕೆಲಸ ಮಾಡ್ತಾ ಇದಾರಾಗ್ಲಿ. ಹಂಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನೋಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಕಡೆ DK ಶಿವಕುಮಾರ್ ಅವರ ಬಣ, ಒಂದು ಕಡೆ ನಮ್ಮ ಸಿದ್ದರಾಮಯ್ಯ ಬಣ, ಇವರಿಬ್ಬರು ಜಗಳದಲ್ಲಿ ಏನು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಂತ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ಕಾಣ್ತಾ ಇದೆ. ಹಂಗಾಗಿ ಅವರಷ್ಟು ಅವರೇ ನೋಟಿಸ್ಗಳನ್ನು ಕೊಡ್ಕೊಂತ ಇದ್ದಾರೆ. ಏನು ಇವತ್ತು ಸಿದ್ದರಾಮಯ್ಯರು ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತೇಳಿ ಅವ್ರ ಮಗ ಆದಂತ MLC ಆದಂತ ಯತೀಂದ್ರ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಒಂದು ಕಡೆ ಅವರು ಬೇಕಾದಂತ ಬಣದ ಶಾಸಕರಾದಂತ ಶಿವಗಂಗೆ ಬಸವರಾಜ್ ಅವ್ರನ್ನ ಹಿಡ್ಕೊಂಡು, ಸಾಕಷ್ಟು ಮಂದಿ ರಂಗನಾಥ್ ಅವರು ಹಿಡ್ಕೊಂಡು, ಇಕ್ಬಾಲ್ ಹುಸೇನ್ ಅವರು ಹಿಡ್ಕೊಂಡು ಅನೇಕ ಮಂದಿ ಶಾಸಕರೆಲ್ಲರೂ ಕೂಡ ಒಂದು ಕಡೆ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಕೂಡ ಮಾಡುವಂತ ಕೆಲಸ ಆಗ್ತಿದೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಕಡೆ ಇವತ್ತು ರಾಜ್ಯಾಧ್ಯಕ್ಷರಾದಂತ ಕಾಂಗ್ರೆಸ್ ಪಾರ್ಟಿನ ಅಧ್ಯಕ್ಷರಾದಂತ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಬೇರೆಯವ್ರು ಯಾರನ್ನ ಮಾತಾಡಿದ್ರೆ ಅವ್ರಿಗೆ ನೋಟಿಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾರ. ಇವತ್ತು ಅವ್ರಿಗೆಲ್ಲರೂ ಕೂಡ ಶಕ್ತಿ ಇದ್ದಿದ್ರಿಗಿನ ಅವ್ರು ಯತೀಂದ್ರ ಅವರೇ ಮಾತಾಡಿದಂತ ಟೈಮಲ್ಲಿ ನೋಟಿಸ್ ಅನ್ನು ಕೊಡಬಹುದಾಯ್ತಲ್ಲ, ಆ ಶಕ್ತಿ ಇಲ್ಲ. ಯಾಕಂದ್ರೆ ಇವತ್ತು ಎಲ್ಲವನ್ನು ಕೂಡ ಕಳ್ಕೊಂಡಿರುವಂತ DK ಶಿವಕುಮಾರ್ ಅವರು ಮುಂದಕ್ಕೆ ಏನೋ ಆಗ್ಬೇಕನ್ನಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತೆಲ್ಲ ಕೂಡ ಡೈವರ್ಸಿಫಿಕೇಶನ್ ಮಾಡಂತ ಕೆಲಸ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಏನಾಗ್ತಾ ಇಲ್ಲ, ನೆರೆಹಾಳಿ ಬಂದಂತ ಟೈಮಲ್ಲಿ ಏನಾಗ್ತಾ ಇಲ್ಲ, ಡೆವಲಪ್ಮೆಂಟ್ಸ್ ಗಳು ಏನಾಗ್ತಾ ಇಲ್ಲ, ಎಲ್ಲವನ್ನು ಕೂಡ ಬದಿ ಇಟ್ಟುಕೊಂಡು ದಿನಕ್ಕೊಂದು ಇಶ್ಯೂ ಇಟ್ಕೊಂಡು ಡೈವರ್ಸಿಫಿಕೇಶನ್ ಮಾಡಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇಡೀ ರಾಜ್ಯ ಇವತ್ತು ಕುಂಠಿತವಾಗಿದೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ನೆರೆ ಹಾವಳಿ ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಿದ್ದಂತ ವಿಚಾರದಲ್ಲಿ ಕೂಡ ಬಹಳಷ್ಟು ಜನರು ತೊಂದರೆದಲ್ಲಿದ್ದಾರೆ. ಹಂಗಾಗಿ ಟೋಟಲ್ ಆಗಿ ಈ ಸರ್ಕಾರ ಫೇಲ್ಯೂರ್ ಆಗಿದೆ. ಬಹುಶಃ ಅವರಿಬ್ಬರ ಮಧ್ಯದಲ್ಲಿ ಏನನ್ನ ಅಕಸ್ಮಾತ್ ಸರ್ಕಾರ ಬೆಳೆಸ್ಕೊಂಡ್ರೆ ನಮ್ಮ ಉದ್ದೇಶ ಏನಂದ್ರೆ ಮಧ್ಯಂತರ ಚುನಾವಣೆ ಬಂದ್ರೆ ಬರ್ಬೋದು ಅನ್ನೋಂಥದ್ದು ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಕೂಡ ಕಾಣ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಮಧ್ಯಂತರ ಚುನಾವಣೆ ಯಾವತ್ತೇ ಬಂದ್ರೆ ಕೂಡ ನಾವು ಫೇಸ್ ಮಾಡೋ ಸಲುವಾಗಿ ತಯಾರಾಗಿ ಇದ್ದೀವಿ. ನಾನು ಅಲ್ಲಿ ಅವರು ಯತೀಂದ್ರ ಅವರು ಮಾತಾಡಿದಾರೆ ಅಂದ್ರೆ ಈಗ ಬಹುಶಃ ಅವ್ರ ತಂದೆಯವರು ಮಾತಾಡಿದಂತ ಮಾತುಗಳೇ ಮಗ ಮಾತಾಡಿರ್ತಾನ. ಹಂಗಾಗಿ ಅವರು ಸತೀಶ್ ಜಾರಕಿಹೊಳಿಯವ್ರನ್ನ ಮುಂದಿನ ಉತ್ತರಾಧಿಕಾರಿ ಮಾಡಬೇಕು ಅನ್ನಂತ ತೀರ್ಮಾನವನ್ನು ಅದು ಪಾರ್ಟಿ ತಗೊಂಡಿದ್ದನೋ ಸಿದ್ದರಾಮಯ್ಯರು ಬಣ ತಗೊಂಡಿದ್ರೋ ಗೊತ್ತಿಲ್ಲ. ಆಗಿ ನಮಗೇನಂದ್ರೆ ಈಗ ಸತೀಶ್ ಅವರು ಕೂಡ ಬಹಳ ದೊಡ್ಡ ನಾಯಕರು. ಯಾಕಂದ್ರೆ ವಾಲ್ಮೀಕಿ ಸಮುದಾಯ ಬಹಳ ದೊಡ್ಡ ಸಮುದಾಯ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಮಾಡುವಂತ ಟೈಮಲ್ಲಿ ಅಲ್ಲಿ ಸತೀಶ್ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರಿಂದ
ಬಹುಶಃ ಹಿಂದುಳಿದಂತ ಸಮುದಾಯಗಳು ಎಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಅದರಲ್ಲಿ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮಂದಿ ಅವರೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಯಾಕಂದ್ರೆ ಕಷ್ಟಪಟ್ಟಂತವ್ರಿಗೆ ಅವ್ರಿಗೆ ಅಧಿಕಾರ ಬಂದಂತ ಟೈಮಲ್ಲಿ ಅಧಿಕಾರ ಸಿಗಬೇಕು. ಅಕಸ್ಮಾತ್ ಆ ಉದ್ದೇಶದಿಂದ ಏನನ್ನ ಅವರು ಮಾತಾಡಿದಾರ ಅನ್ನೋಂಥದ್ದು ನಮ್ಗೇನು ಗೊತ್ತಿಲ್ಲ. ಅವ್ರು ಮಾತಾಡಿದಂತ ಟೈಮಲ್ಲಿ ಸತೀಶ್ ಅವರು ಹೇಳಂತ ಪ್ರಕಾರ ಅವ್ರು ನೋಡ್ತಾ ಇದ್ರಿಂದ ಇಲ್ಲ, ನಾವು ಅಹಿಂದ ಪರವಾಗಿ ಅವ್ರ ಮುಂದಿನ ಈ ಅಹಿಂದವನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದಾರೆ ಅನ್ನಂತ ಮಾತುಗಳು ಹೇಳ್ತಾ ಇದಾರೆ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಸಿದ್ದರಾಮಯ್ಯರನ್ನ ಪ್ಲಾನ್ ಮಾಡಿಕೊಂಡು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಧಿ ಹತ್ರ ಬರ್ತಿರೋ ಕಾರಣ, ಅವ್ರು ಮುಖ್ಯಮಂತ್ರಿಗಳಾಗಿ ಬಿಟ್ಕೊಡ್ಬೇಕು ಅನ್ನಂತ ಅವಧಿ ಹತ್ರ ಬರ್ತಿರೋ ಕಾರಣ ಎಲ್ಲರನ್ನು ಕೂಡ ಗೊಂದಲದಲ್ಲಿ ಸಿಗಾಕ್ಸ್ಬೇಕು, ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನನ್ನ ಆಕಸ್ಮಿಕವಾಗಿ ಹಂಗ್ ಮಾಡಿದ್ರೆ ಮಾಡಿರ್ಬೋದು ಅನ್ನೋದು ನನಗೆ ಒಂದು ಗೊತ್ತಾಗ್ತಿಲ್ಲ. ಒಟ್ಟು ಸತೀಶ್ ಅಣ್ಣರಾದ್ರೆ ನಮ್ಮೆಲ್ಲರೂ ಕೂಡ ಸಂತೋಷ ಅಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ತರುವಾಯ ಸರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗ್ಬೇಕು ಅಂತಾರೆ, ಒಂದ್ ಕಡೆ ಮುನಿಯಪ್ಪನವರು ಆದ್ರೂ ಕೂಡ ನಮಗೆ ಸಂತೋಷದ ಸಿಎಂ ಅಂತ. ನೋಡ್ರಿ, ನಾನು ಅವ್ರ ಪಾರ್ಟಿಯ ಆಂತರಿಕ ವಿಚಾರದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥದ್ದು ಅವರು ನಿರ್ಧಾರವನ್ನು ತಗೊಳ್ಳಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಸಿದ್ದರಾಮಯ್ಯನವರು ನನಗೆ ಗೊತ್ತಿರೋಂಥ ನನ್ನ ರಾಜಕೀಯ ಅನುಭವದಲ್ಲಿ ಅವರು ಅಧಿಕಾರ ಅಂತ ಬಿಟ್ಟುಕೊಡಲ್ಲ ಅಂತೇಳಿ ಕಾಣ್ತಾ ಇದೆ. ಅಕಸ್ಮಿತವಾಗಿ ಅಧಿಕಾರ ಬಿಟ್ಟುಕೊಡ್ಬೇಕಾದಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಶಿವಕುಮಾರ್ ಅವರಿಗಂತ ಬಿಟ್ಟುಕೊಡಲ್ಲ. ಅವರು ಪ್ರಯತ್ನ ಅಂತ ಮಾಡ್ತಾ ಇದಾರೆ. ಆಲ್ರೆಡಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ನವೆಂಬರ್ 15 ನಂತರ ಅಂತೇಳಿ ಆಲ್ರೆಡಿ ಎಲ್ಲಾ ತಯಾರಿ ಮಾಡ್ಕೊಂಡಾರ. ಎಲ್ಲ ಗಾಡಿಗಳು ಹೊಸ ಗಾಡಿಗಳು ತರಿಸ್ಕೊಂಡಾರ. ರೇಂಜ್ ರೋವರ್ ಅಂತ ದೊಡ್ಡ ಗಾಡಿಗಳು ತರಿಸ್ಕೊಂಡಿದಾರ. ಕಾನೂನು ಹೆಂಗ್ ಹೋಗ್ಬೇಕು, ಮೊದಲನೇ ಗಾಡಿ ಯಾರ ಗಾಡಿ ಇರಬೇಕು, ಎರಡನೇ ಗಾಡಿ ಯಾರು ಇರಬೇಕು, ಮೂರನೇ ಗಾಡಿ ಯಾರು ಇರಬೇಕು, ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಕುಂತಾರ. ಎಲ್ಲವನ್ನು ರೆಡಿ ಮಾಡ್ಕೊಂಡು ಕುಂತ ಅವ್ರು ಕನಸು ಕಾಣ್ತಾ ಇದ್ರು ಮುಖ್ಯಮಂತ್ರಿಗಳು ಆಗ್ಬೇಕು ಅಂತೇಳಿ. ಅಕಸ್ಮಿತವಾಗಿ ಬಹಳಷ್ಟು ರಾಜಕಾರಣದಲ್ಲಿ ಇನ್ನೊಂದು ಸುದ್ದಿ ಏನಾಗ್ತಿದೆ, ಇಲ್ಲ ರೀ ಅವರು ಮುಖ್ಯಮಂತ್ರಿಗಳು ಬೀಳಂತ ಪರಿಸ್ಥಿತಿ ಬಂದ್ರೆ ಕೂಡ ಒಂದ್ ಕಡೆ ಇನ್ನ ಹಿಂದಿನ ಪಾಳ್ಯದಲ್ಲಿ ಯಾರ್ಯಾರು ಇದಾರೆ, ಪರಮೇಶ್ವರ್ ಅವರು ಇವರು ಎಲ್ಲಾರು ಇದಾರೆ. ಬಹುಶಃ ಹೈಕಮಾಂಡ್ ಏನನ್ನ ತೀರ್ಮಾನ ತಗೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ನೋಡ್ಬೇಕಾಗುತ್ತೆ. ನಾವೆಲ್ಲರೂ ಏನಾಗುತ್ತೆ ಬದಲಾವಣೆಗಳು ಗೊತ್ತಿಲ್ಲ. ಯಾಕಂದ್ರೆ ಅವರು ಕೂಡ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಕಾಲದಿಂದ ಕೂಡ ಕಾಯ್ತಾ ಇದ್ರು. ಅವ್ರು AICCಗೆ ಹೋಗಿರೋ ಕಾರಣ ಅವ್ರಿಗೆ ಅವಕಾಶಗಳು, ಅವರು ಆಗಿನ ಸಂದರ್ಭದಲ್ಲಿ ಲೋಕಸಭೆಗೆ ಹೋಗ್ಬೇಕಾಯ್ತು. ಲೋಕಸಭೆ ಸೋತ ನಂತರ ಕೂಡ ಅವರು ವಿರೋಧ ಪಕ್ಷದ ನಾಯಕರು ಆಗ್ಬೇಕಾಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಬಂದಿಲ್ಲ ಅಂತೇಳಿ ಬಹಳಷ್ಟು ಬಹಿರಂಗವಾಗಿ ಬಹಳಷ್ಟು ಸಾರಿ ಮಾತಾಡಿದಾರೆ. ಅವ್ರು ಕೂಡ ಮೊನ್ನೆ ಕೂಡ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಆ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಅವ್ರು ಬಂದು ಮುಖ್ಯಮಂತ್ರಿಗಳಾದ್ರೆ ಆಗ್ಬೋದೇನೋ, ಯಾರಿಗೂ ಗೊತ್ತಿದೆ. ಅಂದ್ರೆ ಈ ಟ್ರಂಪ್ ಕಾರ್ಡ್ ಹೆಂಗ್ ಬೇಕಾದಂಗೆ ಚೇಂಜ್ ಆಗ್ಬೋದೇನೋ, ಏನ್ ಗೊತ್ತಿಲ್ಲ. ವಾತಾವರಣ ಅಂತ ಹಂಗಿದೆ. ಬಹುಶಃ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೇಕಾದಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಅವ್ರ ಹಠವನ್ನು ಹಿಡ್ಕೊಂಡ್ರೆ, ಡಿ ಕೆ ಶಿವಕುಮಾರ್ ಅವರು ಕೊಡ್ಲೇಬೇಡದನ್ನ ಹಠ ಹಿಡ್ಕೊಂಡ್ರೆ ಬಹುಶಃ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಂದು ಮುಖ್ಯಮಂತ್ರಿಗಳು ಆಗ್ಬೋದೇನೋ ನಮ್ಗಂತೂ ಗೊತ್ತಿಲ್ಲ. ಬಹುಶಃ ಸುದ್ದಿಗಳು ಗಾಸಿಪ್ ಅಂತ ಬಹಳಷ್ಟು ಕಡೆ ನಡೀತದ. ಅದು ನಡೆದಿದ್ದು ತಮಗೆ ತಿಳಿಸುವಂತ ಕೆಲಸ ಮಾಡ್ತೇವೆ. ನಿತಿನ್ ಅವರು ಆ ಥರ ಮಾತಾಡೋದು ಹಿಂದೆ ರಮೇಶ್ ಕತ್ತಿ ಅವರು ಸಮುದಾಯದ ಪರವಾಗಿ ಕೆಟ್ಟದಾಗಿ ಮಾತಾಡಿದ್ರು. ಅಂತ ಟೈಮಲ್ಲಿ ಇವ್ರು ಹೋಗಿ ಅದನ್ನ ಹೇಳ್ಬಿಟ್ಟು ಖುಷಿ ಪಡಿಸಿ ಸಮುದಾಯನ ಡೈವರ್ಟ್ ಮಾಡೋದಕ್ಕೆ, ಆ ವಿಚಾರ ಮರೆಯೋದಕ್ಕೆ ಟ್ರೈ ಮಾಡ್ತಿಲ್ಲ ಅಂತ ಒಂದು. ಆ ರೀತಿ ಏನಿಲ್ಲ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಜೊತೆಲಿ ಬಹಳಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದಂತ ವ್ಯಕ್ತಿ, ಆಲ್ರೆಡಿ ಜೊತೆಲಿ ರಾಜಕಾರಣ ಮಾಡಿದಂತ ವ್ಯಕ್ತಿ, ಬಹಳ ಹತ್ತಿರದಲ್ಲಿ ಇರುವಂತ ವ್ಯಕ್ತಿ ಒಬ್ಬ. ನನಗೆ ಗೊತ್ತಿರೋ ಪ್ರಕಾರ ಸತೀಶ್ ಅವರು ಇದಾರೆ ಅಂತೇಳಿ ನನಗಿರೋಂಥ ಮಾಹಿತಿ ಪ್ರಕಾರ. ಹಂಗಾಗಿ ಅವರು ಆ ದುಡಿತಿದ್ದಕ್ಕೋಸ್ಕರವಾಗಿ ಅವ್ರಿಗೆಲ್ಲ ಒಂದು ಕಡೆ ಆ ಕಾಂಟ್ರಿಬ್ಯೂಷನ್ ಕೊಡಬೇಕಾಗುತ್ತಲ್ಲ. ಆ ಕಾಂಟ್ರಿಬ್ಯೂಷನ್ ವಿಚಾರದಲ್ಲಿ ಸತೀಶ್ ಅವರು ಒಳ್ಳೆ ಅಭ್ಯರ್ಥಿ ಅಂತ ಹೇಳಿದ್ರು ಹೇಳಿರ್ಬೋದು. ಹಾಸ್ಪಿಟಲ್ ನೋಡ್ರಿ, ಅವತ್ತು 2018ರಲ್ಲಿ ನಾನು ಅವತ್ತು ಇಲ್ಲಿ ಮೊಣಕಾಲ್ಮೂರಿನ ಚುನಾವಣೆಗೆ ನಾನು ಅವತ್ತು ಸ್ಪರ್ಧೆ ಮಾಡಿದ್ದೆ. ಅದೇ ರೀತಿ ಬಾದಾಮಿಯಲ್ಲಿ ಕೂಡ ಸಿದ್ದರಾಮಯ್ಯ ವಿರುದ್ಧ ನಾನು ಸ್ಪರ್ಧೆ ಮಾಡಿದ್ದೆ. ಅವತ್ತಿನ ಸಂದರ್ಭದಲ್ಲಿ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಜಿಲ್ಲೆಯಲ್ಲಿ ಅವತ್ತು ಸ್ಪರ್ಧೆ ಮಾಡುವಂತ ಟೈಮಲ್ಲಿ ಅವತ್ತು ಅಮಿತ್ ಶಾ ಅವರು ಬಂದಿದ್ರು. ಅಮಿತ್ ಶಾ ಅವರು ಬಂದಂತ ಟೈಮಲ್ಲಿ ಇಲ್ಲಿ ಒಣಕೆ ಒಬ್ಬ ಸ್ಟ್ಯಾಚ್ಯೂ ಹತ್ರ ಕೂಡ ನಾವು ಹೋಗಿದ್ವಿ. ನಂತರ ಬೇರೆ ಬೇರೆ ಚರ್ಚೆ ಆಗುವಂತ ಟೈಮಲ್ಲಿ ಇಲ್ಲೇನಾಗಬೇಕು ಅನ್ನೋಂಥ ಟೈಮಲ್ಲಿ ಮಧುಕರ್ ನಾಯಕರು ಒಂದು ಥೀಮ್ ಪಾರ್ಕ್ ಆಗಬೇಕು ಅನ್ನೋಂಥ ಒಂದು ನಿರ್ಧಾರವನ್ನಿತ್ತು. ಅವತ್ತು 18 ನಂತರ ಆ ಚುನಾವಣೆಗಳ ಫಲಿತಾಂಶ ನೋಡಿದಂತ ಟೈಮಲ್ಲಿ ನಾನು ಬಾದಾಮಿಯಲ್ಲಿ ಸೋತೋದೆ. ಆ ಬಾದಾಮಿಯಲ್ಲಿ ಸೋತೋದ್ಮೇಲೆ ಮೊಣಕಾಲ್ಮೂರದಲ್ಲಿ ಕೂಡ 45,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಂತ ಟೈಮಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಗೆ ಚಳಿಕೆರೆ ಒಂದು ಬಿಟ್ಟು ಎಲ್ಲ ತಾಲೂಕುಗಳಲ್ಲಿ ನಾವು ಗೆದ್ದಿವಿ.
ಒಂದೇ ಒಂದು 5 ಗೆದ್ದು 6ರಲ್ಲಿ 5 ಗೆದ್ವಿ, 1 ಕಳ್ಕೊಂಡ್ವಿ. ಅವತ್ತಿನ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಬಹುಮತ ಬಂದಿರೋದು 102 ಸ್ಥಾನಗಳೇನೋ ಬಂದವು. ಅವತ್ತು 102 ಸ್ಥಾನಗಳು ಬಂದಿರೋ ಕಾರಣ ಅವರು JDS ಕಾಂಗ್ರೆಸ್ ಒಂದಾಗಿ ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರ ಮಾಡಲಿಕ್ಕೆ ಬಿಟ್ಟಿಲ್ಲ. ನಂತರ ದಿನಗಳಲ್ಲಿ ಸರ್ಕಾರ ಬಿದ್ದೋದಂತ ಟೈಮಲ್ಲಿ ಪುನಃ ಅವತ್ತು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗ್ಬೇಕಾಯ್ತು. ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಅವತ್ತಿನ ಉದ್ದೇಶ ಏನಂದ್ರೆ, ಅವತ್ತು ಒಂದೇ ಒಂದು ನಾನು ನಮ್ಮ ಮುರಳಣ್ಣವ್ರು ಇದ್ದಾರ, ರಾಮದಾಸ್ ಅಣ್ಣವ್ರು ಇದ್ದಾರ, ಪಾಪೇಶ್ವರ್ ಇದ್ದಾರ, ನಂತರ ನಮ್ಮ ಅಧ್ಯಕ್ಷರು ಮಲ್ಲೇಶ್ವರ್ ಎಲ್ಲರೂ ಕೂಡ ಇದ್ದಾರೆ, ಹಿರಿಯರು ಎಲ್ಲರೂ ಕೂಡ ಇದ್ದಾರ, ನಮ್ಮ ನಾಗರಾಜು ಎಲ್ಲರೂ ಕೂಡ ಇರೋ ಕಾರಣ ಅವತ್ತಿನ ಸಂದರ್ಭದಲ್ಲಿ ಇಲ್ಲಿ ಒಂದು ಥೀಮ್ ಪಾರ್ಕ್ ಆಗ್ಬೇಕನ್ನೋದು ನಮ್ಮೆಲ್ಲರ ಗಟ್ಟಿಯಾದಂತ ನಿರ್ಧಾರ ಆಗಿತ್ತು. ನಿರ್ಧಾರ ಆದಂತ ಟೈಮಲ್ಲಿ ನಮಗೆ ಬೇರೆ ಬೇರೆ ಕಾರಣಗಳಿಂದ ಆ ಥೀಮ್ ಪಾರ್ಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಒಪ್ತೀನಿ ನಾನು, ಯಾಕಂದ್ರೆ ಅವತ್ತು ನಮ್ಮ ಉದ್ದೇಶ ಥೀಮ್ ಪಾರ್ಕ್ ಆಗ್ಬೇಕಾಗಿತ್ತು, ಥೀಮ್ ಪಾರ್ಕ್ ಆಗ್ಲಿಕ್ಕೆ ಆಗ್ಲಿಲ್ಲ. ನಂತರ ದಿನಗಳಲ್ಲಿ ನಾವು ನೋಡಿದಂತ ಟೈಮಲ್ಲಿ ಇವತ್ತು ಅದನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ. ಇವತ್ತು ನಾವೇನು ಅವತ್ತು ಕೊಟ್ಟಂತ ಮಾತು ನಾವೇನು ಉಳಿಸ್ಕೊಳಕ್ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ನನಗೆ ಗೊತ್ತಿರುವಂತ ಪ್ರಕಾರ 2028ರಲ್ಲಿ ನಮ್ಮ ಸರ್ಕಾರ 100ಕ್ಕೆ 100 ಅಧಿಕಾರಕ್ಕೆ ಬಂದೇ ಬರುತ್ತೆ. 28ರಲ್ಲಿ ಬಂದಂತ ಟೈಮಲ್ಲಿ ಏನು ಮಧುಕೇರಿ ನಾಯಕರು ಏನ್ ಜಯಂತ್ಯೋತ್ಸವ ಇದೆನೋ, ಏನು ಈ ಜಯಂತ್ಯೋತ್ಸವ ಏನಿದೆನೋ ಅದನ್ನ ಬಹಳಷ್ಟು ಮಂದಿ ಎಲ್ಲರೂ ಬೇಡಿಕೆ ಏನಿದೆ, ಅದು ಸರ್ಕಾರದ ಜಯಂತ್ಯೋತ್ಸವ ಆಗಬೇಕು. ಸರ್ಕಾರ ಜಯಂತ್ಯೋತ್ಸವದ ಜೊತೆಲಿ ಅವ್ರ ವಂಶಸ್ಥರು ಎಲ್ಲರೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ನಮ್ಮ ಚಳ್ಳಕೆರೆ ತಾಲೂಕದಲ್ಲಿ, ನಂತರ ಅದೇ ರೀತಿಯಲ್ಲಿ ನಮ್ಮ ಚಿತ್ರದುರ್ಗದ ಹೊಸದೂರು ತಾಲೂಕಿನಲ್ಲಿ ಸಾಕಷ್ಟು ಸುತ್ತಮುತ್ತಲು ಈ ಜಿಲ್ಲೆಯಲ್ಲಿ ಇರೋ ಕಾರಣ ಅವ್ರ ವಂಶಸ್ಥರೆಲ್ಲರೂ ಕೂಡ ಏನು ಅವರು ಅಂದ್ರೆ ಅವ್ರ ಮನಸ್ಥಿತಿಯನ್ನ ಅವ್ರ ವ್ಯವಸ್ಥೆಯಲ್ಲಿ ಬಹಳಷ್ಟು ಬಡತನದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಕಡೆ ತರಿಸಬೇಕು. ಅವರೆಲ್ಲರೂ ಕೂಡ ಒಂದು ರೀತಿ ನಾವು ಅನ್ಕೊಂತ ಇದೀವಿ, ಇನ್ನು ಮುಂದೆ ಮಧುಕೇರಿ ನಾಯಕವರ ಜಯಂತ್ಯೋತ್ಸವಗಳನ್ನು ಈ ರೀತಿ ಉತ್ಸವಗಳು ನಡಿಬೇಕಾದ್ರಿಗಿನ ಮೈಸೂರು ಏನು ಇವತ್ತು ದಸರಾ ಉತ್ಸವ ಯಾವ ರೀತಿಯಲ್ಲಿ ನಡೀತದನೋ ಆ ರೀತಿಯಲ್ಲಿ ನಡೆಸುವಂತ ವಿಚಾರ, ಥೀಮ್ ಪಾರ್ಕ್ ಇಟ್ಕೊಂಡು ಆ ರೀತಿ ನಡೆಸುವಂತ ವಿಚಾರದಲ್ಲಿ ಯೋಚನೆಗಳನ್ನು ಮಾಡ್ತಾ, ಯಾವುದೇ ನಿರ್ಧಾರಗಳು ತಗೊಂಡಿಲ್ಲ, ಯೋಚನೆಗಳನ್ನು ಮಾಡ್ತಾ ಇದೀವಿ. ಖಂಡಿತವಾಗಿ ಥೀಮ್ ಪಾರ್ಕ್ ಅನ್ನು ಕೂಡ ಮಾಡಿಕೊಡ್ತೀವಿ. ಅವ್ರ ವಂಶಸ್ಥರನ್ನೆಲ್ಲರೂ ಕೂಡ ಒಂದು ಕರೆಸಿ ಅವ್ರಿಗೊಂದು ಒಂದು ಗೌರವವನ್ನು ಕೂಡ ಕೊಡಿಸಂತ ಕೆಲಸ ಮಾಡ್ತೀವಿ. ಜೊತೆಲಿ ಇದನ್ನ ಜಯಂತ್ಯೋತ್ಸವ, ಸರ್ಕಾರಿ ಜಯಂತ್ಯೋತ್ಸವ ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇವೆಲ್ಲ ಕೂಡ ಫುಲ್ಫಿಲ್ಮೆಂಟ್ ಮಾಡೋಂಥ ಕೆಲಸ ನಾನು ನಮ್ಮ ಬಂದಂತ ಟೈಮಲ್ಲಿ ಅವತ್ತು ಯಾರೇ ಮುಖ್ಯಮಂತ್ರಿಗಳಿಗೆ ಹೇಳಿ ನಾನು ಆ ಸಮುದಾಯದ ನಾಯಕನಾಗಿ ಮಾಡಿಕೊಡುವಂತ ಕೆಲಸ ಮಾಡ್ತೇನೆ. ಸರ್, ನಾನು ಇವತ್ತು ಬಹುಶಃ ನಿಮಗೆ ಗೊತ್ತಿರಬೇಕು, ಬಳ್ಳಾರಿ ಜಿಲ್ಲಾ ಲೋಕಸಭಾ ಚುನಾವಣೆಯಲ್ಲಿ ನಾನು ಸೋತೋದೆ. ವಿಧಾನಸಭಾ ಚುನಾವಣೆಗಳು ಕೂಡ ನಾನು ಸೋತೆ. ಯಾಕಂದ್ರೆ ನಾನು ಮೊಣಕಾಲೂರು ಬಿಡಬೇಕಾದಂತ ಕಾರಣ ಬಂದಂತ ಟೈಮಲ್ಲಿ ಅವತ್ತು ನಮ್ಮ ತಿಪ್ಪೇಸ್ವಾಮಿ ಅವರಿಗೆ ನಾನು ಬಿಟ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ಅವತ್ತಿನ 2018ರಲ್ಲಿ ಅವ್ರಿಗೆ ಸ್ವಲ್ಪ ತ್ರಾಸ ಆಗಿತ್ತು. ಅವ್ರು MLA ಆಗಿ ಸಿಟ್ಟಿಂಗ್ MLA ಆಗಿದ್ರು. MLA ಆದಂತ ಟೈಮಲ್ಲಿ ಅವ್ರಿಗೆ ಬಿಟ್ಕೊಡ್ಬೇಕಾಗಿರೋ ಕಾರಣ ನಾನು ಅವತ್ತಿನ ಸಂದರ್ಭದಲ್ಲಿ ಅವತ್ತು ಬಿಟ್ಕೊಟ್ಟಿದ್ದಿಲ್ಲ. ಮತ್ತೆ ನಾನು ನಿಲ್ಲಬೇಕಾಗಿತ್ತು, ಪಾರ್ಟಿ ಹೇಳಿರೋ ಕಾರಣ ಗೆಲ್ಲಬೇಕಾಗಿತ್ತು. ಹಂಗಾಗಿ ಗೆದ್ದ ನಂತರ ಸರ್ಕಾರ ಬರ್ಲಿಕ್ಕಾಗ್ಲಿಲ್ಲ. ಹಂಗಾಗಿ ನಾನು ಮುಂದಿನ ಬಾದಾಮಿಯಲ್ಲಿ ಅವತ್ತು ಸೋತೋದಂತ ಟೈಮಲ್ಲಿ ಕೂಡ ಮತ್ತೆ ಅವಕಾಶ ಬಂದಿರೋದು 2023ಗೆ ಅವಕಾಶ ಬಂದಂತ ಟೈಮಲ್ಲಿ ನಾನು ತಿಪ್ಪೇಸ್ವಾಮಿ ಬಿಟ್ಕೊಟ್ಟು ಹೋದೆ. ಅಲ್ಲಿ ಗೆಲ್ಲಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಏನು ಮಧ್ಯ ಕರ್ನಾಟಕ, ಚಿತ್ರದುರ್ಗ ಜಿಲ್ಲೆ ಇಟ್ಕೊಂಡು, ದಾವಣಗೆರೆ ಇಟ್ಕೊಂಡು ಈ ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳಲ್ಲಿ ಬರ್ತೇವೆ, ಪಾರ್ಟಿ ಸಂಘಟನೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಮುಂಬರುವಂತ ದಿನಗಳಲ್ಲಿ ನಮ್ಮ ಭಾಗದಲ್ಲಿದ್ದಂತ ದೊಡ್ಡ ಕಾಂಟ್ರಿಬ್ಯೂಷನ್ ಪಾರ್ಟಿ ಕೊಡಬೇಕು. ಯಾಕಂದ್ರೆ ಯಾವತ್ತೂ ಉತ್ತರ ಕರ್ನಾಟಕ ಜೊತೆಲಿ ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಜಾಸ್ತಿ ಸಂಖ್ಯೆಯಲ್ಲಿ ಏನು ಶಾಸಕರು ಗೆಲ್ಲಿಸಿ ಕಳಿಸಿದನೋ ಅವತ್ತೆಲ್ಲ ಕೂಡ ಸರ್ಕಾರ ಬಂದಿದೆ. ಲಾಸ್ಟ್ ಟೈಮ್ ನಮ್ಮ ಕಡಿಮೆ ಈ ಭಾಗದಲ್ಲಿ ಕಡಿಮೆ ಸಂಖ್ಯೆ ಆಗಿರೋ ಕಾರಣ ಸರ್ಕಾರ ಬರ್ಲಿಕ್ಕಾಗ್ಲಿಲ್ಲ. ಖಂಡಿತವಾಗಿ ನಾನು ಕೇವಲ ಮೊಣಕಾಲ್ಮೂರು ಒಂದೇ ಅನ್ನೋಂಥದ್ದಲ್ಲ, ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದ್ದೀನಿ, ಮತ್ತೆ ಪುನಃ ಕೆಲಸ ಮಾಡ್ತೇನೆ. ಈ ಭಾಗದಿಂದ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸಂತ ಕೆಲಸ ಮಾಡ್ತೀವಿ. ಸರ್, ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಅವರು ಮಾರ್ಜಿನಲ್ ಗೆದ್ದು ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಂಥ ಅವಕಾಶ ಇತ್ತು. ಮೊಳಕಾಲ್ಮೂರಿಗೋಸ್ಕರ ಅಲ್ಲಿ ಸ್ವಲ್ಪ ಹಿಂದೆ ಸರಿದ್ರು ಅನ್ನೋ ಒಂದು ಹಿಂದೆ ಸರಿದ್ರು ಅನ್ನೋದಕ್ಕಿಂತ ಸರ್ ಏನಾಗಿದೆ, ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ದೀನಿ. ಅವತ್ತಿನ 2018 ಚುನಾವಣೆ ನೋಡಿದಂತ ಟೈಮಲ್ಲಿ ಅವತ್ತು ಜವಾಬ್ದಾರಿ ಬಹಳಷ್ಟು ಇತ್ತು. ನಾನು 2 ಕಡೆ ಸ್ಪರ್ಧೆ ಮಾಡಿದ್ದೆ. ಸುಮಾರಾಗಿ ನಾನು 120 ಕ್ಷೇತ್ರಗಳಿಗೆ ನಾನು ಪ್ರಚಾರ ಮಾಡಬೇಕಾಗಿತ್ತು. ಅವತ್ತು ಪಾರ್ಟಿ ನನಗೆ ಅವತ್ತು ಏನಂತ ಹೇಳಿದ್ದು, ಸ್ಟಾರ್ ಪ್ರಚಾರಕರಾಗಿ ಮಾಡಿತ್ತು. ಅವತ್ತಿನ ದಿನಗಳಲ್ಲಿ ಅವತ್ತು ಯಡಿಯೂರಪ್ಪ ನನ್ನ ಲೋಕಸಭೆ ರಾಜೀನಾಮೆ ಕೊಟ್ಟು ಬಂದ ನಂತರ 14ರಲ್ಲಿ ನಾನು ಲೋಕಸಭೆ ಗೆದ್ದ ನಂತರ ರಾಜೀನಾಮೆ ಕೊಟ್ಟು ಬರುವಂತ ಟೈಮಲ್ಲಿ ಅವತ್ತು ಏನ್ ಹೇಳಿದ್ರು, ಇಲ್ಲ ರಾಮ್ನವ್ರನ್ನ ಒಂದು ಉಪಮುಖ್ಯಮಂತ್ರಿಗಳು ಮಾಡ್ತೀವಿ ಅಂತೇಳಿ ಅವತ್ತು ಪಾರ್ಟಿ ನನಗೆ ಮಾತನ್ನು ಕೊಟ್ಟಿತ್ತು. ಅವತ್ತಿನ ಸಂದರ್ಭದಲ್ಲಿ ಕಾನ್ಸಂಟ್ರೇಷನ್ ಬಾದಾಮಿಗೆ ನಾನು ಹೋಗಿದ್ದೆ 2 ದಿನಗಳು ಮಾತ್ರ ಹೋಗಿದ್ದೆ.
2 ದಿನಗಳಾದ ನಂತರ ಮತ್ತೆ ಅಲ್ಲಿ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಕೂಡ ಮೊಣಕಾಲ್ಮೂರದಲ್ಲಿ ಒಂದು 2-3 ದಿನಗಳು ಮಾತ್ರ ಮಾಡಿದೆ. ಇಲ್ಲಿ ಕೂಡ ಎಲ್ಲ ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿರೋ ಕಾರಣ ಬಾದಾಮಿಯಲ್ಲಿ ಎಷ್ಟು ನನ್ಗೆ ಗೊತ್ತಿರೋ ಪ್ರಕಾರ ಒಂದು 1500 ನೋಟಿಂದ ನಾನು ಸೋತಿದ್ದೀನಿ. ಜಾಸ್ತಿ ಕೊಟ್ಟಿಲ್ಲ, 1600 ನೋಟಿಂದ ನಾನು ಸೋತಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡಿ ರಾಜಕಾರಣ ಅಂತದ್ದು ಹಿಂಗೆ ಆಗ್ತಿರ್ತಾವ. ಬಹುಶಃ ಅದು ಇವತ್ತು ಬಾದಾಮಿ ಜನರು ನೋವು ಪಡ್ತಾರ. ಇವತ್ತು ರಾಮ್ಲೂರ್ನೇ ಯಾಕೆ ಸೋಲಿಸ್ಕೊಂಡ್ವಿ, ಇವ್ರು ಗೆದ್ದ ನಂತರ ಮುಖ್ಯಮಂತ್ರಿಗಳಾಗಿ ಯಾವುದೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಾದಾಮಿ ಕ್ಷೇತ್ರದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ನೀವು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ಕೊಳ್ಳೋ ಸಲುವಾಗಿ ನಾನು ಗೆಲ್ಲಿಸಿ ಅಂತ ಹೇಳಿದ್ರಾಗ್ಲಿ, ಅವ್ರು ಗೆದ್ದ ನಂತರ ಕೂಡ ಯಾವುದೇ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಲ್ಲಿ. ಈಗ 2018ರಲ್ಲಿ ಅಮಿತ್ ಶಾ ಅವ್ರ ಬಗ್ಗೆ ಮಾತು ಕೊಟ್ಟರು ಸರ್, ಇಲ್ಲಿ ನಾಯಕ ಸಮುದಾಯದ ಮತಗಳ ಅಧಿಕಾರ ಇರೋದ್ರಿಂದ ಮತ್ತೆ ಥೀಮ್ ಪಾರ್ಕ್ ಮಾಡ್ತೀವಿ ಅನ್ನೋಂಥ ವಿಚಾರವನ್ನ ಚಳ್ಳಕೆರೆ ಘೋಷಣೆ ಮಾಡಿದ್ರು. ಆದ್ರೆ ಅದಾದ್ಮೇಲೆ ಆಗ್ಲಿಲ್ಲ. ಅದೇ ಕಾರಣಕ್ಕೆ ಏನಾದ್ರು ಈ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತಾ ಚಳ್ಳಕೆರೆ ಮತ್ತು ನಾನು ಅದೆಂದು ವಿಚಾರಕ್ಕೇನೆ ನಮಗೆ ಇವತ್ತು 15 ಮೀಸಲಾತಿ ಕ್ಷೇತ್ರಗಳಲ್ಲಿ 15 ಮೀಸಲಾತಿ ಕ್ಷೇತ್ರಗಳು ಮತ್ತು 2 ಲೋಕಸಭೆ ಮೀಸಲು ಕ್ಷೇತ್ರಗಳು. 15 ಮೀಸಲಾತಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಗೆದ್ದಿಲ್ಲ. 2 ಮೀಸಲಿಲ್ಲ MP ಕೂಡ ರಾಯಚೂರು ಬಳ್ಳಾರಿ ಕೂಡ 2 ಗೆಲ್ಲಕ್ಕೆ ಆಗಲಿಲ್ಲ. ಅಂದ್ರೆ ಕೇವಲ ಅದೊಂದು ಕಾರಣದಿಂದ ಥೀಮ್ ಪಾರ್ಕ್ ಮಾಡಿಲ್ಲ ಅನ್ನೋಂಥ ಕಾರಣದಿಂದ ಯಾವ್ದು ಸೋತಿರೋಂಥದ್ದಲ್ಲ. ಯಾಕಂದ್ರೆ ನಾವು ಕೆಲವೊಂದು ನಮ್ಮಷ್ಟು ನಾವೇ ತಪ್ಪುಗಳನ್ನು ಮಾಡಿಕೊಂಡಿದ್ದೀವಿ. ಏನ್ ತಪ್ಪುಗಳಂದ್ರೆ ಈಗ ಕೇವಲ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ಒಂದು ಗೊಂದಲಗಳಾಗಿವೆ. ಕೊನೆಗೆ ನಾವು ಘೋಷಣೆ ಮಾಡಿದ್ವಿ, ಜನರಿಗೆ ತಲುಪಲಿಕ್ಕಾಗಲಿಲ್ಲ. ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡಿದ್ರು. ಇವತ್ತು ಜನರೆಲ್ಲರೂ ಕೂಡ ಇವತ್ತು ಮೀಸಲಾತಿ ವಿಚಾರದಲ್ಲಿ ಇವತ್ತು 3% ಇದ್ದಿದ್ದು 7% ಮಾಡಿದ್ವಿ. ಯಾರು ಮಾಡ್ಲಿಕ್ಕೆ ಆಗಿದ್ದಿಲ್ಲ. 7% ಮಾಡಿದ ನಂತರ ಮೊನ್ನೆ ತಹಸೀಲ್ದಾರ್ ನೇಮಕಾತಿ ಆಯಿತು, ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಆಯಿತು, ಡಾಕ್ಟರ್ಗಳಿಗೆ ನೇಮಕಾತಿ ಆಯಿತು. ಎಲ್ಲ ಸರ್ಕಾರಿ ನೌಕರಸ್ಥರು ನೇಮಕಾತಿ ಆಗುವಂಥ ಟೈಮಲ್ಲಿ 7% ಸಿಗ್ತಾ ಇದಾವ. ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಘೋಷಣೆ ಮಾಡಿರೋ ಕಾರಣ ಅಪಪ್ರಚಾರ ಜಾಸ್ತಿ ಮಾಡಿದ್ರು. ಇವತ್ತು SC ಜನಾಂಗಕ್ಕೆ ಪರಿಶಿಷ್ಟ ಜಾತಿಗಳಿಗೆ 15ರಿಂದ 2% ಜಾಸ್ತಿ ಮಾಡಿ ಅವತ್ತು 17% ಮಾಡಿಕೊಟ್ಟು ಇವತ್ತು ನೇಮಕಾತಿಗಳು 17% ಆಗ್ತಾ ಇದಾವ. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಅಂದ್ರೆ ಜನರಿಗೆ ಯಾವುದೇ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಕೂಡ ಅವತ್ತು ಯಾರಿಗೆ ಅದು ಮುಟ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ರಾಮ್ಲು ಅವರು ಮಾಡಿರೋಂಥ ಕೆಲಸ, ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಒಳ್ಳೆ ಕೆಲಸ. ಇವತ್ತು ಬಹಳಷ್ಟು ಮಂದಿ ಮಕ್ಕಳು ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿ ಪಡೀತಿದ್ದಾರೆ, ಉದ್ಯೋಗದಲ್ಲಿ ಮೀಸಲಾತಿ ಪಡೀತಿದ್ದಾರೆ. ಇವತ್ತು ಇವೆಲ್ಲ ಪಡೆಯುವಂತ ಅವಕಾಶ ಇವಾಗ ಬಂದಿದೆ. ಇವಾಗ ಜನರಿಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಅದೇ ಅರ್ಥ ಆಗುವಂತ ಟೈಮ್ ನಮಗೆ ಅಧಿಕಾರವನ್ನು ನಾವು ಕಳ್ಕೊಂಡಿದ್ದೀವಿ. ಶ್ರೀರಾಮುಲು ಅವರಿಗೆ DCM ಕೊಡಲಿಲ್ಲ ಅಂತ ಸಮಾಜದಿಂದ ಹೋಯ್ತು, ಅಧ್ಯಕ್ಷರ ಸೋಲ ಕಾರಣ ಆಯ್ತಾ? ಅಲ್ಲ, ಇವತ್ತು ನೋಡ್ರಿ ನಾನಾ ಕಾರಣಗಳಿದಾವೆ. ರಾಮ್ಲು ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಕೊಡ್ಲೇಬೇಕಾಗಿತ್ತು. ಆ ನಂತರ ದಿನಗಳಲ್ಲಿ ಕೊಡ್ಲಿಲ್ಲ ಅನ್ನಂತ ಸಿಟ್ಟು ಇದ್ರೆ ಇರ್ಬೋದು. ಅಂದ್ರೆ ಅವು ಅದೊಂದೇ ಅನ್ನಂತಲ್ಲ, ಬೇರೆ ಬೇರೆ ಕಾರಣಗಳಿದಾವೆ. ಅಂದ್ರೆ ಅದರಲ್ಲಿ ಎಲ್ಲಾ ಕಾರಣಗಳಲ್ಲಿ ರಾಮ್ಲು ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅನ್ನೋದು ಸಿಟ್ಟಿದ್ರೆ ಇರ್ಬೋದು, ಸ್ವಲ್ಪ ಪಟ್ಟಿಗೆ ಇದ್ರೆ ಇರ್ಬೋದು. ಯಾಕೆಂದ್ರೆ DCM ಆಗ್ತಾರ ಅಂತಾನೆ ಅಧ್ಯಕ್ಷರದಾಗ ಎಲ್ಲರೂ ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಹಂಗೆ ಇತ್ತು, ಆಗ್ತಾರ ಅಂತ ಹೇಳಿ ಅನ್ಕೊಂಡಿದ್ರು. ಆಗ್ಲಿಲ್ಲ. ಅದಕ್ಕೋಸ್ಕರವಾಗಿ ಸಮುದಾಯ ಎಲ್ಲ ದೂರಕ್ಕೆ ಹೋಗಿರ್ಬೋದು. ಕೇವಲ ವಾಲ್ಮೀಕಿ ಸಮುದಾಯ ಒಂದೇ ಅಲ್ಲ, ಇತರ ಹಿಂದುಳಿದಂತ ಎಲ್ಲ ಸಮುದಾಯಗಳನ್ನು ಈ ಸಾರಿ ಪಾರ್ಟಿ ಜೋಡಿಸುವಂತ ಕೆಲಸ ಮಾಡ್ತೀವಿ. ಪಾರ್ಟಿ ಜೊತೆಲಿ ಅವರು ಸಂಪೂರ್ಣವಾಗಿ ನಿಲ್ಲುವಂತ ಕೆಲಸ ಈ ಸಾರಿ ನಾವು ಮಾಡ್ತೀವಿ. ಪಕ್ಷ ಸಂಘಟನೆ ಅಂತ ಬಂದಾಗ ಸರ್, ಈಗ ಮೊಳಕಾಲ್ಮೂರು ಮತ್ತೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ಅನ್ನೋ ಆರೋಪ ಇದೆ. ಅಲ್ಲ, ನಾವು ಕಾಂಗ್ರೆಸ್ ಗೆಲುವಿಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಚಳ್ಳಕೆರೆ ಮೊಳಕಾಲ್ಮೂರದಲ್ಲಿ ನಾವು 1 ಸಾರಿ ಗೆದ್ದಿದ್ದೀವಿ. ನಂತರ ಅದೇ ರೀತಿಯಲ್ಲಿ ಕೂಡ ಚಳ್ಳಕೆರೆಯಲ್ಲಿ ಯಾವತ್ತೂ ಕೂಡ 2 ಸಾರಿ ನಾವು ಗೆದ್ದಿದ್ದೀವಿ. ಹಂಗಾಗಿ ನಂತರ 2 ಸಾರಿ ಗೆದ್ದ ನಂತರ ಪುನಃ ನಮಗೆ ಅಲ್ಲಿ ಅಧಿಕಾರವನ್ನು ಇಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಾವು ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಯಾವುದೇ ರೀತಿಯಲ್ಲಿ ಕೂಡ ಈ ಸಾರಿ ಏನಿದೆ ಗಟ್ಟಿಯಾದಂತ ನಾವು 6ಕ್ಕೂ 6 ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ. ಕರ್ನಾಟಕದಲ್ಲಿ ಕೂಡ ಫುಲ್ ಮೆಜಾರಿಟಿ ಬರುವಂತ ಕೆಲಸ ಮಾಡ್ತೀವಿ. ಈ ಒಂದು ನಮ್ಮ ರಾಜ್ಯ ನಾಯಕರಾದ ಶ್ರೀರಾಮುಲು ಸಾಹೇಬರ ಒಂದು ಆಗಮಿಸಿರ್ತಕ್ಕಂಥ ಜಗತ್ ಪೂರ್ವ ಅಧ್ಯಕ್ಷರು ಮತ್ತೆ ಎಲ್ಲ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಅಣ್ಣ ಮತ್ತು ಮುರುಳಣ್ಣವರಿಗೆಲ್ಲ ಧನ್ಯವಾದಗಳು ಹೇಳ್ತಾ, ಮತ್ತು ನಮ್ಮ ಪತ್ರಿಕೋದ್ಯಮ ಮಿತ್ರರಿಗೆ ವಿಶೇಷವಾಗಿ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು.